of molecular formula, which includes all the stereoisomers, including the stereomers with the molecular formula C4H7Cl. So ಅಂದ್ರೆ ಈ ಕಾಂಪೌಂಡ್ ಏನಿದೆ C4H7Cl ಗೆ ಎಷ್ಟು ಐಸೋಮರ್ಸ್ ನಾವು ಬರೀಬಹುದು, how many isomers can be written for this ಅಂತ ಕೇಳಿದ್ದಾರೆ. ಓಕೆ, ಸೊ ಆಪ್ಷನ್ ನಿಮ್ಗೆ ಇರೋದು 11, 12, 9, 10. ಸೊ ಆಪ್ಷನ್ಸ್ ಏನಿದೆ ಅಂದ್ರೆ 11 ಇದೆ, 12 ಇದೆ, 9 ಇದೆ, ಮತ್ತೆ 10 ಇದೆ. ಸೊ ಆನ್ಸರ್ ಏನಿದೆ ಇದಕ್ಕೆ? ಹೇಗೆ ಫೈಂಡ್ ಔಟ್ ಮಾಡೋದು ಇದನ್ನ ನಾವು? ಸೊ ಆನ್ಸರ್ ಇದಕ್ಕೆ that is going to be 12. ಸೊ ಟೋಟಲ್ 12 ಐಸೋಮರ್ಸ್ ಇದಕ್ಕೆ ಇದೆ ಅಂತ. ಓಕೆ, ಸೊ ಈ ಕ್ವಶನ್ ಬರ್ಕೊಳ್ಳಿ. ಕ್ವಶನ್ ರಿಮೂವ್ ಮಾಡ್ತೀನಿ ಈಗ. ಸೊ 12 ಸ್ಟ್ರಕ್ಚರ್ ಬರೀಬೇಕು ಅಂದ್ರೆ ವಿ ನೀಡ್ ಲಾರ್ಜ್ ಸ್ಪೇಸ್. ಸೊ ಬರ್ಕೊಂಡಾಗಿದೆ ಕ್ವಶನ್ಸ್? Yes sir. Yes sir. Okay. ಓಕೆ, ಸೊ ಇದು ಫಸ್ಟ್ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ನಮ್ಗೆ ಗೊತ್ತಾಗ್ಬೇಕು. ಸ್ಯಾಚುರೇಷನ್ ಇದೆಯಾ ಅನ್ಸ್ಯಾಚುರೇಷನ್ ಇದೆಯಾ? ಸೊ ಅದಕ್ಕೆ ವಿಲ್ ರೈಟ್ ಇಟ್ಸ್ ಸ್ಟ್ರಕ್ಚರ್ ಫಸ್ಟ್. ಸೊ 4 ಕಾರ್ಬನ್ ಹೇಳಿದ್ದಾರೆ. ಓಕೆ, ಸೊ 4 ಕಾರ್ಬನ್ ಇದೆ. Cl ನ ಎಲ್ಲಿ ಬೇಕು ಅಂತ ಹೇಳಿಲ್ಲ, ಸೊ ಎಲ್ಲಿ ಬೇಕಾದ್ರೂ ಪ್ಲೇಸ್ ಮಾಡ್ಕೊಬಹುದು. ಸೊ ಐ ವಿಲ್ ಪ್ಲೇಸ್ ಅಟ್ ದಿಸ್ ಫಸ್ಟ್ ಪೊಸಿಷನ್ ಅಲ್ಲಿ Cl ನ ಪ್ಲೇಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಹೈಡ್ರೋಜನ್ಗಳು ನೋಡಿದ್ರೆ ಟೋಟಲ್ ಎಷ್ಟು ಹೈಡ್ರೋಜನ್? 7 ಹೈಡ್ರೋಜನ್ಸ್. ಲೆಟ್ ಮಿ ಪುಟ್ 3 ಹೈಡ್ರೋಜನ್ ಹಿಯರ್, 2 hydrogen. 3 plus 2 is 5. So you are left with the 2. ಇಲ್ಲಿಗೆ ಒಂದು 6 ಹಾಕಿ ಇಲ್ಲಿಗೆ 7. So ಹಾಗಾದ್ರೆ here I will get what? Double bond. Is that clear? So ಇದು ಬರೆಯೋದು ಗೊತ್ತಾಯ್ತಾ? ಸೊ ಈಗ ಇದನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕು? ಇದರಿಂದ we have to write the structures. ಸೊ ಐಸೋಮರ್ ಸ್ಟ್ರಕ್ಚರ್ಸ್ ಬರೀಬೇಕು. ಸೊ ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ನಮ್ಗೆ ಈ ಡಬಲ್ ಬಾಂಡ್ ಇದೆ ನೋಡಿ. ಈ ಡಬಲ್ ಬಾಂಡ್ದು ಎರಡು ಸೈಡ್ ನಾವು ಅಬ್ಸರ್ವ್ ಮಾಡಿದ್ರೆ H ಸೇಮ್ ಇದೆ, ಕಾರ್ಬನ್ H, ಕಾರ್ಬನ್ H ಸೇಮ್ ಇದೆ. ಬಟ್ ಇನ್ನೊಂದು ಅಟ್ಯಾಚ್ ಆಗಿದೆ, ಅದು ಡಿಫ್ರೆಂಟ್ ಆಗಿದೆ. ಸೊ ಇದನ್ನ ನಾನು ಬರೀಬೋದಾ ಹೀಗೆ? Yes sir. ಓಕೆ, ಸೊ ಇದನ್ನ ಅಬ್ಸರ್ವ್ ಮಾಡಿದ್ರೆ ನಾವೆಲ್ಲೋ ಒಂದ್ ಕಡೆ ಇದ್ರ ಬಗ್ಗೆ ಸ್ಟಡಿ ಮಾಡಿದೀವಿ. ಎಲ್ಲಿ ಅಂತ ನಾವು ನೆನಪಾಗ್ತೀವಿ ನಿಮ್ಗೆ? Trans. ಎಸ್, ಎಕ್ಸಾಕ್ಟ್ಲಿ. ಸೊ ಇದೇನಾಗುತ್ತೆ? ಸಿಸ್ ಫಾರ್ಮ್ ಇದೆ ನೋಡಿ. ಸೊ ಇದ್ದು ಟ್ರಾನ್ಸ್ ಬರೀಬೇಕು. ಸೊ ಟ್ರಾನ್ಸ್ ಏನ್ ಮಾಡ್ತೀವಿ? ಅಪೋಸಿಟ್ ಸೈಡ್. Yes sir. So this is going to be trans. So cis ಮತ್ತೆ trans ಆಯ್ತು. ಅಂದ್ರೆ ಇಲ್ಲಿ ಏನಾಯ್ತು? ನಮ್ಗೆ ಎರಡು ಸ್ಟ್ರಕ್ಚರ್ ಸಿಕ್ತು, 1 and 2. So this is going to be 2 structures. So this is 1 and this is 2. Okay. So next ಏನ್ ಮಾಡಬೇಕು ಈಗ?
So next what we'll do is we'll just move the Cl to next position. So next ಯಾವುದು ಈಗ ಈ ಕಾರ್ಬನ್ ಗಿತ್ತು Cl. So ಈ ಕಾರ್ಬನ್ ಗೆ Cl ನ ಮೂವ್ ಮಾಡೋಣ. ಅವಾಗ ಏನಾಗುತ್ತೆ ನಮಗೆ CH2 and double bond C. To this position I am putting Cl now, and here I can take CH2 CH3. Clear? Yes, sir. ಸೊ ಇದು ಮೂರನೇ ಸ್ಟ್ರಕ್ಚರ್. ಸೊ ಇಲ್ಲಿ ಯಾವುದೇ ರೀತಿಯಾದ ಸಿಸ್ ಟ್ರಾನ್ಸ್ ಬರಲ್ಲ ನಿಮ್ಗೆ. ನೀವು ಅಬ್ಸರ್ವ್ ಮಾಡಿದ್ರೆ ಸೇಮ್ ಫಂಕ್ಷನ್ ಗ್ರೂಪ್ಸ್ ಇಲ್ಲ ನೋಡಿ. ಈ ಕಡೆ Cl ಮತ್ತೆ ಇನ್ನೊಂದು ಎರಡು ಮೂರು ಡಿಫ್ರೆಂಟ್ ಇದೆ. ಈ ಕಡೆ ಸೇಮ್ ಇದೆ, ಬಟ್ ಈ ಕಡೆನೂ ಸೇಮ್ ಇರ್ಬೇಕಿತ್ತು. ಓಕೆ, ಸೊ ಅದಕ್ಕೆ ಇದೇನಾಗುತ್ತೆ, ಹಾಗೆ ಒಂದೇ ಸ್ಟ್ರಕ್ಚರ್ ಉಳ್ಕೊಳ್ಳುತ್ತೆ. ಪುನಃ ನೆಕ್ಸ್ಟ್ ಏನ್ ಮಾಡ್ತೀವಿ, Cl ನ ನೆಕ್ಸ್ಟ್ ಕಾರ್ಬನ್ ಗೆ ಶಿಫ್ಟ್ ಮಾಡಿ. ನೆಕ್ಸ್ಟ್ ಕಾರ್ಬನ್, ಸೊ ಐ ವಿಲ್ ರೈಟ್ ದಿಸ್ CH2 double bond CH to the next carbon ಅಂದ್ರೆ ಇಲ್ಲಿಗೆ Cl ಬರುತ್ತೆ, H ಇಲ್ಲ ಹಾಕೊಳ್ಳಿ, and to this CH3. ಓಕೆ, ಸೊ ಈಗ ನಾನು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನನಗೆ ಇದ್ಯಾವ ಕೈಂಡ್ ಆಯ್ತು ಈಗ? ಈ ಕಾರ್ಬನ್ ಅಬ್ಸರ್ವ್ ಮಾಡಿ. Chiral carbon. ಇದು ಕೈರಲ್ ಕಾರ್ಬನ್ ಅಲ್ವಾ? ಸೊ ಕೈರಲ್ ಕಾರ್ಬನ್ ಅಂದ್ರೆ ಇದ್ರದ್ದು ಮಿರರ್ ಇಮೇಜ್ ಒಂದು ಸ್ಟ್ರಕ್ಚರ್ ಇದೆ ನಮ್ಗೆ. Yes, sir. ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ, ಫೋರ್ತ್ ಸ್ಟ್ರಕ್ಚರ್ ಇದ್ರದ್ದು ಮಿರರ್ ಇಮೇಜ್, ಅದು ಫಿಫ್ತ್ ಸ್ಟ್ರಕ್ಚರ್. ಅದನ್ನ ನೀವು ಬರ್ಕೊಳ್ಳಿ, ಮಿರರ್ ಇಮೇಜ್. ಫಿಫ್ತ್ ಸ್ಟ್ರಕ್ಚರ್ ಇಸ್ ಮಿರರ್ ಇಮೇಜ್. ಅಂದ್ರೆ ಏನಾಯ್ತು, ಇದು ಎನಾನ್ಶಿಯಮರ್ಸ್ ಆಯ್ತು. ಓಕೆ, ಸೊ ಟೋಟಲ್ 5 ಸ್ಟ್ರಕ್ಚರ್ ಆಯ್ತು. ಈಗ Cl ನ ಈ ಪೊಸಿಷನ್ ತನಕ ತಂದಿದ್ವಿ, ಇನ್ನೂ ಒಂದು ಪೊಸಿಷನ್ ಮುಂದಕ್ಕೆ ಹಾಕೋಣ Cl ನ. ಸೊ ಹಿಯರ್ ಅಗೇನ್ CH2 ಡಬಲ್ ಬಾಂಡ್ CH2. ನಾ ಡಬಲ್ ಬಾಂಡ್ ನ ಶಿಫ್ಟ್ ಮಾಡ್ತಾ ಇಲ್ಲ, ಐ ಆಮ್ ಜಸ್ಟ್ ಶಿಫ್ಟಿಂಗ್ ದ ಸಬ್ಸ್ಟಿಟ್ಯೂಯೆಂಟ್. Cl ನ ಮಾತ್ರ ಶಿಫ್ಟ್ ಮಾಡ್ತಾ ಇದ್ದೀನಿ. ಓಕೆ, CH2 ಡಬಲ್ ಬಾಂಡ್ CH2, ಮತ್ತೆ ಅಗೇನ್ CH2, ಇನ್ನೊಂದು, ದೆನ್ ಲಾಸ್ಟ್ ಗೆ Cl ಆಡ್ ಮಾಡಿ. ಓಕೆ, ಸೊ ಇಲ್ಲಿ ಕೈರಾಲಿಟಿನೂ ಇಲ್ಲ, ಸಿಸ್ಸು ಟ್ರಾನ್ಸು ಇಲ್ಲ. ಸೊ ದಿಸ್ ರಿಮೇನ್ಸ್ ಅ ಸಿಂಗಲ್ ಸ್ಟ್ರಕ್ಚರ್. ಸೊ ದಟ್ ಈಸ್ 6th one. ಸೊ ಇಲ್ಲಿ ತನಕ ನಾವೇನ್ ಮಾಡಿದ್ವಿ, ಕ್ಲೋರಿನ್ ನ ಮಾತ್ರ ಶಿಫ್ಟ್ ಮಾಡ್ಕೊಂಡ್ ಬಂದ್ವಿ. ಸೊ ಈಗ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ, ನಾವು ಡಬಲ್ ಬಾಂಡ್ ನ ಶಿಫ್ಟ್ ಮಾಡ್ತೀವಿ, ಕೀಪಿಂಗ್ ಕ್ಲೋರಿನ್ ಕಾನ್ಸ್ಟೆಂಟ್. ಓಕೆ, ಸೊ ಫಸ್ಟ್ ಸ್ಟ್ರಕ್ಚರ್ ನ ತಗೊಳ್ಳೋಣ. ಫಸ್ಟ್ ಸ್ಟ್ರಕ್ಚರ್ ಪ್ರಕಾರ ಈಗ we have to shift the double bond. So double bond shift ಮಾಡಬೇಕಂದ್ರೆ ಏನ್ ಮಾಡ್ತೀವಿ, CH2 ಸಿಂಗಲ್ ಬಾಂಡ್, ಇದಕ್ಕೆ Cl ಅಟ್ಯಾಚ್ ಆಗಿರುತ್ತೆ, ಹಾಗೆ ಇರಲಿ. and next is CH, and then we have shifting double bond to this position. So ಅವಾಗ CH, and finally here you will get CH. ಸರ್, ಎಸ್ ಸರ್, 6ನೇದ್ರಲ್ಲಿ 8 ಹೈಡ್ರೋಜನ್ ಹೋಯ್ತು. 8 ಇದೆಯಾ? ಅಲ್ಲಿ ಸೆಕೆಂಡ್ ಕಾರ್ಬನ್ಗೆ 1 ಅಷ್ಟೇ. ಇದನ್ನ ತೆಗಿಬೇಕು. ಸರಿಯಾಗಿದೆ ಈಗ? 1 2 3 4. ಓಕೆ, ಕರೆಕ್ಟ್ ಇದೆ. ಸೊ ನೆಕ್ಸ್ಟ್ ಈಗ ಇಲ್ಲಿ ನಾವು ಈಗ ಶಿಫ್ಟ್ ಮಾಡಿದ್ವಿ. ಈಗ ಇಲ್ಲಿ ಅಬ್ಸರ್ವ್ ಮಾಡ್ಬೋದಾ, ಡಬಲ್ ಬಾಂಡ್ ಇದೆ. ಅಗೇನ್ ಹೈಡ್ರೋಜನ್ಸ್ ನೋಡಿ, 2 ಕಾರ್ಬನ್ ಅಲ್ಲಿ ಸೇಮ್ ಇದೆ. ಸೊ ಇಲ್ಲಿಗೆ ನಾವೇನ್ ಮಾಡ್ಬೋದು, ಸಿಸ್ ಟ್ರಾನ್ಸ್ ಬರಿಬಹುದು. ಓಕೆ, ಸೊ ನೆಕ್ಸ್ಟ್ Cl ಇರೋದಿದು CH2, Cl ಈ ಕಡೆ ಬರುತ್ತೆ. And here
ಸೊ CH3 ಮಾತ್ರ ಬರುತ್ತೆ. ಸೊ ಇದು ಸಿಸ್ ಆಯ್ತು. ಇದರದು ಟ್ರಾನ್ಸ್ಫಾರ್ಮ್. So this is trans. So ಇದೆಷ್ಟಾಯ್ತು 7 and this is going to be 8. Okay. Okay, clear ಆಗಿದೆಯಲ್ವಾ? ಸೊ ಈಗ ನೆಕ್ಸ್ಟ್ ನಾನು ಪುನಃ ಡಬಲ್ ಬಾಂಡ್ ಅನ್ನ ಈ ಪೊಸಿಷನ್ ಶಿಫ್ಟ್ ಮಾಡಿದ್ರೆ ನಿಮ್ಗೆ ಫಸ್ಟ್ ಬಂದಿ ಸ್ಟ್ರಕ್ಚರ್ ಬಂದ್ಬಿಡ್ತದೆ, ಸೇಮ್ ಆಗುತ್ತೆ. ಓಕೆ, ಸೊ ಅದು ಆಮೇಲೆ ನೋಡೋಣ. ಬಟ್ ಇಲ್ಲಿಗೆ ಏನ್ ಮಾಡೋಣ, ಈಗ CL ನ ಇನ್ನು ಈ ಕಾರ್ಬನ್ ಶಿಫ್ಟ್ ಮಾಡ್ಬೋದಾ ನೋಡೋಣ. CL ನ ಸೆಕೆಂಡ್ ಕಾರ್ಬನ್ಗೆ. ಸೊ ಇದೇನಾಗುತ್ತೆ ನೆಕ್ಸ್ಟ್ CH3. ಸೊ ಇಲ್ಲಿಗೆ CL ಬರುತ್ತೆ, ಅದರ ಪಕ್ಕ ಡಬಲ್ ಬಾಂಡ್, ಅಗೇನ್ CH and CH3. ಓಕೆ, ಸೊ ಇದಕ್ಕೆ ಸಿಸ್ ಟ್ರಾನ್ಸ್ ಬರಿಬೋದಾ ನೋಡಿ. ಇಲ್ಲಿ CH3 ಇದೆ ಮತ್ತೆ ಈ ಕಡೆ CH3 ಇದೆ. ಸೊ ಇದನ್ನ ಹೀಗೆ ಬರಿಬೋದಾ, H ಮತ್ತೆ ಇಲ್ಲಿಗೆ CL ಹಾಕಿ CH3 CH3, ರೈಟ್. ಸೊ ದಿಸ್ ಅಗೇನ್ ಮತ್ತೆ ಟ್ರಾನ್ಸ್ ಇದ್ರಲ್ಲೇ CH3 so this is cis and this is going to be trans. So therefore this is 9 and this is 10. Okay. So 10 ಸ್ಟ್ರಕ್ಚರ್ ಆಯ್ತು. ಸೊ ನೆಕ್ಸ್ಟ್ ಇನ್ನೇನ್ ಪಾಸಿಬಿಲಿಟೀಸ್ ಇದೆ ಚೆಕ್ ಮಾಡ್ಬೋದಾ? ನೆಕ್ಸ್ಟ್ ಪಾಸಿಬಿಲಿಟೀಸ್ ವಿ ಹ್ಯಾವ್, ಬಟ್ ಇನ್ನು 2 ಸ್ಟ್ರಕ್ಚರ್ ಬರೀಬೇಕು ನಾವು. ಸೊ 10 ಸ್ಟ್ರಕ್ಚರ್. ಸೊ ನೆಕ್ಸ್ಟ್ ಇನ್ನೇನಾದ್ರೂ ಚೇಂಜಸ್ ಮಾಡ್ಬೋದಾ ಚೆಕ್ ಮಾಡಿ ಒಂದ್ಸಲ. ಡಬಲ್ ಬಾಂಡ್ ಅಥವಾ CL ನ ಶಿಫ್ಟ್ ಮಾಡಿದ್ರೆ ಅದು ನಮ್ಗೆ ಆಕ್ಚುಲಿ ನೀವು ಶಿಫ್ಟ್ ಮಾಡಿದ್ರು ಸ್ಟ್ರಕ್ಚರ್ ಪುನಃ ರಿಪೀಟ್ ಆಗಬಾರ್ದು. ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ದಟ್. ಸ್ಟ್ರಕ್ಚರ್ ಶುಡ್ ನಾಟ್ ರಿಪೀಟ್. ಸೊ 12 ಅಂತ ಇರೋದ್ರಿಂದ ಆಗ್ಲೇಬೇಕು. ಇನ್ನೆರಡು ಯಾವುದು ಅಂತ ನಾವು ಚೆಕ್ ಮಾಡಬೇಕು. ಸರ್ ಚೈನ್ ಐಸೋಮರ್. ಚೈನ್ ಐಸೋಮರ್ಸ್ ಮಾಡಬಹುದು. ಸೊ ನಂಬರ್ ಆಫ್ ಕಾರ್ಬನ್ ಆಟಮ್ ಪೇರೆಂಟ್ ಚೈನ್ ಅಲ್ಲಿ ಚೇಂಜ್ ಮಾಡಬಹುದು. ಓಕೆ, ಸೊ ಅದು ಚೇಂಜ್ ಮಾಡೋದಾದ್ರೆ ಸೊ ಏನ್ ಮಾಡೋದು, CH3 ನ ಡೌನ್ ಮಾಡೋಣ. ಸೊ ಇಲ್ಲಿರೋ ಒಂದು CH3 ನ ಪೊಸಿಷನ್ ಚೇಂಜ್ ಮಾಡಬಹುದು. ಈ ಕಡೆ ಎಲ್ಲಿಗಾದ್ರೂ ಎಲ್ಲಾದ್ರೂ ಹಾಕೋ ಹಾಗೆ. ಸೊ here let it be like this. ಹೀಗೆ ಇರಲಿ. ಸೊ ಡಬಲ್ ಬಾಂಡ್, ಈ ಕಾರ್ಬನ್ಗೆ CH3 ಹಾಕಿ. ನೆಕ್ಸ್ಟ್ 1 2 3 4 ಆಯ್ತು. ಈಗ ಎಷ್ಟು ಹೈಡ್ರೋಜನ್? 3 ಹೈಡ್ರೋಜನ್ ಬರ್ಬೇಕಾ? 6 1 7. ಓಕೆ, 4 ಕಾರ್ಬನ್ ಇದೆ. ಓಕೆ, ಕ್ಲಿಯರ್. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ 11th. ಸೊ ನೆಕ್ಸ್ಟ್ ಈ CL ಏನಿದೆ ಇಲ್ಲಿ, ಇದನ್ನ ಇದಕ್ಕೆ ಜಾಯಿನ್ ಮಾಡೋಣ. ದಿಸ್ CL will be joined to this position. So this becomes CH2 double bond C, CH2 Cl and
Here you can take CS. Idea 4 3 7 okay. 4 okay fine correct. So this is going to be 12th structure. ಸೊ ಇದು ಯಾವಾಗ ನಿಮ್ಗೆ ಕ್ವಶನ್ ಬರುತ್ತೆ ಒಂದು ಸೈಕ್ಲಿಕ್ ಅನ್ನೋ ಬಗ್ಗೆ ಇಲ್ಲಿ ಹೇಳೇ ಇಲ್ಲ, ಯಾಕಂದ್ರೆ ಎ ಸೈಕ್ಲಿಕ್ ಅಂದ್ರಿಂದ ನೋ ನೀಡ್ ಟು ವರಿ ಅಬೌಟ್ ಸೈಕ್ಲಿಕ್ ಕಾಂಪೌಂಡ್. ಸೊ ಎ ಸೈಕ್ಲಿಕ್ ಗೆ ನಾವು ಐಸೋಮರ್ಸ್ ಬರಿಬೇಕು ಅಂದಾಗ ಫಸ್ಟ್ ಕೆಲಸ ನಾವು ಮಾಡಬೇಕಾಗಿರೋದು ಅನ್ಸ್ಯಾಚುರೇಷನ್ ಇದೆ ಚೆಕ್ ಮಾಡ್ಕೊಬೇಕು. ಅನ್ಸ್ಯಾಚುರೇಷನ್ ಚೆಕ್ ಮಾಡಿದಾಗ ಜಿಯೋಮೆಟ್ರಿಕಲ್ ಐಸೋಮರಿಸಮ್ ಎಷ್ಟು ಬರಿಬಹುದು ಅಂತ ಚೆಕ್ ಮಾಡಬೇಕು. ಅದನ್ನ ಚೆಕ್ ಮಾಡಬೇಕು ಯಾವ ಟು ಶಿಫ್ಟ್ ಡಬಲ್ ಬಾಂಡ್ಸ್ ಜೊತೆಗೆ ಸಬ್ಸ್ಟಿಟ್ಯೂಯೆಂಟ್ಸ್ ಏನಿರ್ತದೆ ಅದನ್ನು ಕೂಡ ಶಿಫ್ಟ್ ಮಾಡಿ ಚೆಕ್ ಮಾಡಬೇಕು. ಕ್ಲಿಯರ್ ಆಗಿದೆ ಇದು? ಸೊ ಸ್ಟ್ರಕ್ಚರ್ಸ್ ಬರ್ಕೊಳ್ಳಿ, ಇಲ್ಲ ನಿಮ್ಗೆ ಅರ್ಥ ಆಗಿದೆ ಅಂದ್ರೆ ನೀವೇ ಒಂದ್ಸಲ ಕೂತ್ಕೊಂಡು ಟ್ರೈ ಮಾಡಿ. ಇವೊಂದು ಇಲ್ಲಿ ನಿಮ್ ಕಣ್ಮುಂದೆ ಕಾಣಿಸಿದ್ರು ಸುಮ್ನೆ ಮತ್ತೆ ನೀವೇ ಇನ್ನೊಂದ್ಸಲ ಕೂತ್ಕೊಂಡು ಬರೆಯುವಂಥದ್ದು ಒಳ್ಳೇದು. ಸೊ ಆವಾಗ ನಿಮ್ಗೆ ಇನ್ನೂ ಕ್ಲಾರಿಟಿ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಇಸ್ ದಟ್ ಕ್ಲಿಯರ್ ಟು ಎವ್ರಿವನ್? ಎಸ್ ಸರ್. ಎಸ್ ಸರ್. ಸೊ ನಮ್ಗೆ ಇಲ್ಲಿ ಸ್ಟ್ರಕ್ಚರ್ ಗಳನ್ನ ಬರೆಯೋದಿಕ್ಕೆ ಜಿಯೋಮೆಟ್ರಿಕಲ್ ಐಸೋಮರಿಸಮ್ ಮತ್ತೆ ಆಪ್ಟಿಕಲ್ ಐಸೋಮರ್ಸ್ ಅಂಡ್ ಚೈನ್ ಆಗ್ಬೋದು, ಪೊಸಿಷನ್ ಆಗ್ಬೋದು. ಈಗ ಐಸೋಮರ್ಸ್ ಏನಿದಾವೆ ಈ ಐಸೋಮರ್ಸ್ ಗಳನ್ನ ಎಲ್ಲಾನು ಒಂದೇ ಕಾಂಪೌಂಡ್ ಗೆ ಬರೀರಿ ಅಂದಾಗ ದರ್ ಇಸ್ ನೋ ಶಾರ್ಟ್ ಕಟ್. ಬಟ್ ಬರೀ ಜಿಯೋಮೆಟ್ರಿಕಲ್ ಐಸೋಮರಿಸಮ್ ಬರೀ ಆಪ್ಟಿಕಲ್ ಐಸೋಮರಿಸಮ್ ಕೇಳಿದ್ರೆ ಅವಾಗ ಯಾವ್ದಾರ ಒಂದು ಕೆಲವೊಂದು ಫಾರ್ಮುಲಾಸ್ ಯೂಸ್ ಮಾಡ್ಬೋದು. ನಾನು ಆಕ್ಚುಲಿ ಅದನ್ನ ಡಿಸ್ಕಸ್ ಮಾಡಿದೀನಿ ಈಗ ಫಸ್ಟ್ PUC ಆಲ್ಕಿನ್ಸ್ಗೆಲ್ಲ ಐಸೋಮರ್ಸ್ ಬರೆಯೋದಿಕ್ಕೆ. ಸೊ ಆ ತರ ಕೆಲವೊಂದಕ್ಕೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಶಾರ್ಟ್ ಕಟ್ಸ್ ಅಥವಾ ಕೆಲವೊಂದು ಫಾರ್ಮುಲಾಸ್ ಇರುತ್ತೆ. ಸೊ ಅದ್ರ ಮೂಲಕ ಯು ಕ್ಯಾನ್ ಫೈಂಡ್ ಇಟ್ ಔಟ್. ಬಟ್ ಈ ತರ ಎಲ್ಲಾ ಐಸೋಮರ್ಸ್ ನ ಒಟ್ಟಿಗೆ ಕೇಳಿದಾಗ ದೇರ್ ಆರ್ ದ ಲೆಸ್ ಚಾನ್ಸಸ್ ಆಫ್ ಯೂಸಿಂಗ್ ದ ಫಾರ್ಮುಲಾಸ್. ಸೊ ಅದಕ್ಕೆ ಬೆಟರ್ ವೇ ಇಸ್ ದಿಸ್ ಒನ್ ಓನ್ಲಿ. ಸೊ ಅದಕ್ಕೆ ಎಲ್ಲದಕ್ಕೂ ನೀವು ಸ್ಟ್ರಕ್ಚರ್ ಬರೆಯೋಂಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಸೊ ಈ ತರ ಕ್ವಶನ್ಸ್ ನೀವು ಜಾಸ್ತಿ ಸಿಕ್ಕಿದ್ರೆ ಈ ತರ ಕ್ವಶನ್ಸ್ ಗಳನ್ನ ಜಾಸ್ತಿ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ಓಕೆ, ಆಕ್ಚುಯಲ್ ಆಗಿ ಇದೇ ಜಾಸ್ತಿ ಇರೋದು. 12 ಸ್ಟ್ರಕ್ಚರ್ಸ್ ತನಕ ಕೇಳಲ್ಲ, ಬಟ್ ಸಮ್ಟೈಮ್ಸ್ ಹೇಳಕ್ಕಾಗಲ್ಲ ಯಾವಾಗ ಏನಾಗುತ್ತೆ ಅಂತ. ಸೊ ಆ ರೀತಿಯಿಂದ ಕ್ವಶನ್ ಪೇಪರ್ ಟಫ್ ಮಾಡ್ಬೇಕಂದಾಗ ಈ ತರ 12 ಸ್ಟ್ರಕ್ಚರ್ಸ್ ಗಳು ಕೇಳ್ತಾರೆ. So is it clear to everyone now? So next one more small question we had. ಅದಕ್ಕೆ ಆನ್ಸರ್ ಸಿಕ್ಕಿದ್ಯಾ? ಕೇಳಿದ್ದು CH3 CH2 and Cl in the presence of NaCN gives X. So again gives Y. Then in the presence of acetic anhydride, it gives Z. ಸೊ ನಮಗ್ ಬೇಕಾಗಿರೋದು Z ಅಂದ್ರೆ ಯಾವುದು? ಸೊ ಟ್ರೈ ಮಾಡಿದ್ರೆ ಇದಕ್ಕೆ ಟ್ರೈ ಮಾಡ್ಬೋದಾ? ಈಗ ಒಂದ್ಸಲ ಟ್ರೈ ಮಾಡಿ. is not possible, and other than this everything is possible. Is that clear? In subtraction right is because
28. ಓಕೆ, ಆನ್ಸರ್ ಸಿಗ್ತಾ ಯಾರಿಗಾದ್ರು? ಏನ್ ಆನ್ಸರ್ ಸಿಕ್ಕಿದೆ ಅದೇ ಕೊಡಿ, ಇಲ್ಲಾಂದ್ರೆ ನೀವು ನೋಡಿದಾಗನು ಕೆಲವೊಂದು ಆನ್ಸರ್ಸ್ ಬಂದಿರುತ್ತೆ ನಿಮ್ಗೆ ಯಾವ್ದು ಕರೆಕ್ಟ್ ಅಂತ. ಅದರ ಆನ್ಸರ್ ಸಿಕ್ಕಿದೆಯಾ? ಸರ್ ಎಕ್ಸ್ ಹಾ ಹೇಳಪ್ಪ. ಸೈನೈಡ್. ಈಥೈಲ್ ಸೈನೈಡ್. ಓಕೆ, ನೆಕ್ಸ್ಟ್. ಎಕ್ಸ್ ಆದ್ಮೇಲೆ ವೈ. ಸೊ ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಫಸ್ಟ್ ನಮ್ಗೆ NaCN ಇದೆ. NaCN ಮತ್ತೆ KCN ಒಂದೇ ಕೆಲಸ ಮಾಡುವಂತದ್ದು. NaCN KCN ಐನಿಕ್ ಕಾಂಪೌಂಡ್ಸ್ ಆಗಿರೋದ್ರೆ ಅವೇನ್ ಮಾಡುತ್ತೆ, ಐಸೋಸೈನೈಡ್ ಫಾರ್ಮೇಶನ್ ಮಾಡಲ್ಲ, ಸೈನೈಡ್ ಮಾತ್ರ ಫಾರ್ಮೇಶನ್ ಮಾಡುತ್ತೆ. ಸೊ ಇದರಲ್ಲಿ ಜಾಸ್ತಿ ಏನ್ ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. CH3 CH2 CN ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವೇನ್ ಮಾಡ್ತಿದೀವಿ ಇಲ್ಲಿ, ಇದು ನೀವೆಲ್ಲ ಅಬ್ಸರ್ವ್ ಮಾಡಿದ್ರ NiH2 addition of hydrogenation. ಹೈಡ್ರೋಜನೇಷನ್ ರಿಯಾಕ್ಷನ್ ಮಾಡಿದ್ದೇವೆ ಫಸ್ಟ್ PUC. ಸೊ ಅಲ್ಲಿ ನಿಕಲ್ ಕೆಟಲಿಸ್ಟ್ ಪೆಲಾಡಿಯಂ ಯೂಸ್ ಮಾಡ್ಬೋದು, ನಿಕಲ್ ಯೂಸ್ ಮಾಡ್ಬೋದು, ಪ್ಲಾಟಿನಂ ಯೂಸ್ ಮಾಡ್ಬೋದು. H2 ಇಲ್ಲಿ ಏನ್ ಮಾಡ್ಬೇಕು, H2 ಅಡಿಷನ್ ಮಾಡಬೇಕು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು ಪ್ರೊಪೇನಮೈನ್. ಹಾ ಎಸ್, ಅದು ಬರುತ್ತೆ. ಸೊ CH2 C ಟ್ರಿಪಲ್ ಬಾಂಡ್ N ಬರುತ್ತೆ. ಸೊ ಈ H2 ಏನ್ ಮಾಡುತ್ತೆ, ಇಲ್ಲಿ ಬ್ರೇಕ್ ಮಾಡಿ ಇದಕ್ಕೊಂದು H ಇದಕ್ಕೊಂದು H. ಇಲ್ಲಿ ಆಕ್ಚುಲಿ ಏನಾಗುತ್ತೆ ಅಂದ್ರೆ 2 moles of H2 ರಿಯಾಕ್ಟ್ ಆದಾಗ ವಿಲ್ ಗೆಟ್ ಸಿಂಗಲ್ ಬಾಂಡ್ NH2. ನಮ್ಮ ಕಂಡೀಷನ್ ಏನು, ಒಂದ್ಸತಿ H2 ಹಾಕಿದ್ರೆ ಡಬಲ್ ಬಾಂಡ್ ಆಯ್ತು, ಇನ್ನೊಂದ್ಸತಿ H2 ಹಾಕಿದ್ರೆ ಸಿಂಗಲ್ ಬಾಂಡ್ ಆಗುತ್ತೆ. ಸೊ ನಮಗ್ ಬೇಕಾಗಿರೋದು ಸಿಂಗಲ್ ಬಾಂಡ್. ಸೊ ಇಟ್ ವಿಲ್ ಫಾರ್ಮ್ CH3 CH2 NH. ಸೊ ನೆಕ್ಸ್ಟ್ ಅದಾದ್ಮೇಲೆ ಇದು Y. ಸೊ ಇದು X, this is Y. So next we have is acetic anhydride. So acetic anhydride is the CH3 C double bond O, C double bond O, CH3. So ಇದು acetic anhydride. So ಈ acetic anhydride ಇದ್ರ ಜೊತೆ ರಿಯಾಕ್ಟ್ ಆಗುತ್ತೆ ಇವಾಗ. ಸೊ ಈ Y ಏನಿದೆ acetic anhydride ಜೊತೆ ರಿಯಾಕ್ಟ್ ಆದಾಗ what they will form is, ನೋಡಿ ಇಲ್ಲಿ CH3 COO ಮತ್ತೆ ಇದರಲ್ಲಿರುವಂತಹ ಒಂದು H. ಸೊ CH3 COO H ಫಾರ್ಮೇಶನ್ ಮಾಡುತ್ತೆ, ರೈಟ್. ಸೊ ಇದಿಷ್ಟು, ಇದು ಮತ್ತೆ ಇದರಲ್ಲಿರುವಂತಹ ಒಂದು H ಇಷ್ಟು ಕಂಬೈನ್ ಆಗಿ CH3 COOH ಫಾರ್ಮೇಶನ್ ಮಾಡುತ್ತೆ. ರಿಮೈನಿಂಗ್ ಏನಿದೆ ನೋಡಿ, ರಿಮೈನಿಂಗ್ CH3 ಇದೆ, CH2 ಇದೆ, CH2 ಇದೆ, ಮತ್ತೆ NH ಇದೆ, ಇಲ್ಲಿದೆ ನೋಡಿ ಇದು ರಿಮೈನಿಂಗ್. ಇದು ಅದಕ್ಕೆ ಆಡ್ ಮಾಡಬೇಕು COCH. ಸೊ ದಿಸ್ ಈಸ್ ಯುವರ್ Z. So this is going to be the Z. Is that clear? So in that case, do we do a thing? Can we integrate with ಡೌಟ್ ಕೇಳಿದವರಿಗೆ ಕ್ಲಿಯರ್ ಆಗಿದೆಯಾ? ಸರ್ ಹೇಳಪ್ಪ. ಇದರಲ್ಲಿ ನಮ್ಗೆ ಹೈಡ್ರೋಜನ್ ಓನ್ಲಿ 1 ಮಾಲಿಕ್ಯೂಲ್ ಅಲ್ವಾ ಸರ್?
ಹೌದು ಹೌದು, 1 ಮಾಲಿಕ್ಯೂಲ್ ಕೊಟ್ಟಿರೋದು ಅಲ್ಲಿ. ಬಟ್ ಆಕ್ಚುಯಲ್ ಆಗಿ ಎರಡು ಸರಿ ರಿಯಾಕ್ಷನ್. ಹೌದೌದು 2 ಸಲ ಮಾಡಿದೀನಿ. ಬಟ್ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋಂಥದ್ದು ಏನು ಅಂದ್ರೆ, ಮೋಸ್ಟ್ ಆಫ್ ದ ರಿಯಾಕ್ಷನ್ ಅಥವಾ ಮೋಸ್ಟ್ ಆಫ್ ದ ಕ್ವಶನ್ಸ್ ವಿಚ್ ಅರೈಸಸ್ ಲೈಕ್ ದಿಸ್. ಸೊ ಈ ತರ ನಿಮ್ಗೆ ಪ್ರಾಡಕ್ಟ್ ಅನಾಲಿಸಿಸ್ ಮಾಡೋಕೆ ಬರುವಂತದ್ರಲ್ಲಿ ನಾನು ಇದನ್ನ ಆಲ್ಕೇನ್ಸ್ ಚಾಪ್ಟರ್ ಅಲ್ಲೂ ಕೂಡ ಅದನ್ನೇ ಹೇಳಿದ್ದೆ ನಾನು. ನಮ್ಗೆ ಜಸ್ಟ್ ಕ್ಲೋರೋಬೆನ್ಸಿನ್ ಕೊಟ್ಬಿಟ್ಟು ಇದನ್ನ ಸೋಡಿಯಂ ಜೊತೆ ರಿಯಾಕ್ಟ್ ಮಾಡಿದಾಗ ಏನ್ ಬರುತ್ತೆ ಅಂತ ಕೇಳ್ಬಿಡ್ತಾರೆ. ಓಕೆ, ಆಕ್ಚುಲಿ ನಾವು ಅವಾಗ ಏನ್ ಹೇಳ್ತೀವಿ, ಇದರಿಂದ ಡೈಫಿನೈಲ್ ಬರುತ್ತೆ ಅಂತ ಹೇಳ್ತೀವಿ. ಬಟ್ ಅವ್ರು ಇಲ್ಲಿ ಎಷ್ಟು ಮೋಲ್ಸ್ ಅಂತ ಕೊಟ್ಟೇ ಇಲ್ಲಲ್ಲ. ಕ್ವಶನ್ ಹಿಂಗೆ ಬರೋದು, ಎಷ್ಟು ಮೋಲ್ಸ್ ಅಂತ ಕೊಟ್ಟೇ ಇರಲ್ಲ. ದೇ ವಿಲ್ ನೆವರ್ ಗಿವ್. ಬಟ್ ನಮ್ಮ ಕಂಡೀಷನ್ಸ್ ಏನಿರುತ್ತೆ, ಈಗ ಇಲ್ಲಿ ಡಬಲ್ ಬಾಂಡ್ ಮಾಡ್ಕೊಂಡು ಹೋಗೋಕ್ಕಿಂತ ಆಕ್ಚುಯಲ್ ಆಗಿ ನಾವೇನ್ ಅಬ್ಸರ್ವ್ ಮಾಡಿದೀವಿ, ಈ ರಿಡಕ್ಷನ್ ಮಾಡುವಂತದ್ದು ಹೈಡ್ರೋಜನ್ ತಗೊಂಡಾಗ ಆಲ್ಕೀನ್ ಇಸ್ ನಾಟ್ ಅವರ್ ಮೇಜರ್ ಪ್ರಾಡಕ್ಟ್. ಆಲ್ಕೇನ್ ವಾಸ್ ಅವರ್ ಪ್ರಾಡಕ್ಟ್. ನೀನ್ ಆಲ್ಕೈನ್ ತಗೊಂಡ್ರೆ ಅದರಿಂದ ಆಲ್ಕೇನೆ ಬರ್ಬೇಕಿತ್ತು. ಗೋ ಬ್ಯಾಕ್ ಟು ದವರ್ ಹೈಡ್ರೋಕಾರ್ಬನ್ಸ್ ಚಾಪ್ಟರ್, ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಪ್ರಿಪರೇಷನ್ ಆಫ್ ಆಲ್ಕೇನೆ ಮಾಡ್ತಾ ಇದ್ದಿದ್ದು ನಾವು ಈ ಮೆಥಡ್ ಯೂಸ್ ಮಾಡ್ಕೊಂಡು. ಸೊ ಆ ಕೇಸಿಂದ ನಾವೇನ್ ಮಾಡ್ತೀವಿ, ಇಲ್ಲಿ 2 moles ತಗೊಂಡು ಇದನ್ನ ಆದಷ್ಟು ಸಿಂಗಲ್ ಬಾಂಡಿಗೆ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಸೊ ದೆನ್ ವಿ ಆರ್ ಗೋಯಿಂಗ್ ಟು ಗೆಟ್ ದಿಸ್ ಪ್ರಾಡಕ್ಟ್. ಸೊ ದಿಸ್ ಇಸ್ ವಾಟ್ ವಿ ಶುಡ್ ಬಿ ಅವೇರ್ ಆಫ್. ಇದಕ್ಕೆ ನಾವೇನು ಮಾಡಕ್ಕಾಗಲ್ಲ, ಇದಕ್ಕೆ ಬೇರೆ ಟ್ರಿಕ್ಸ್ ಹುಡುಕಾಗಲ್ಲ, ಬೇರೆ ಏನು ಫೈಂಡ್ ಔಟ್ ಮಾಡಕ್ಕಾಗಲ್ಲ. ಯು ಶುಡ್ ಬಿ ಅವೇರ್ ಆಫ್ ದಿಸ್ ಕೈಂಡ್ ಆಫ್ ಕ್ವಶನ್ಸ್ ಅಷ್ಟೇ. ಸೊ ಈ ಕೈಂಡ್ ಆಫ್ ಕ್ವಶನ್ಸ್ ಜಾಸ್ತಿ ಸಾಲ್ವ್ ಮಾಡ್ತಿದ್ದಾಗ ವಿಲ್ ಗೆಟ್ ಅನ್ ಐಡಿಯಾ. ಕ್ಲಿಯರ್ ಆಗಿದೆಯಾ? ಹಾ ಸರ್. ಎಸ್ ಸರ್. ಸೊ ಡೌಟ್ ಕೇಳಿದ ಯಾರೋ ಅವ್ರಿಗೆ ಕ್ಲಿಯರ್ ಆಗಿದೆಯಾ? ಎಸ್ ಸರ್, ಕ್ಲಿಯರ್ ಆಯ್ತು. ಓಕೆ ಫೈನ್. ಸರ್ ಹೇಳಪ್ಪ. ಸರ್ ಅಲ್ಲಿ ಎಷ್ಟು ಮೋಲ್ ಅಂತ ಕೊಟ್ಟಿಲ್ದೇವ್ರೇನು 2 ಮೋಲ್ ಅಂತ ತಿಳ್ಕೊಬೇಕಾ ಸರ್? ಹಾ 2 mol ಅಂತ ತಿಳ್ಕೊಬೇಕಾಗುತ್ತೆ. ಡಿಪೆಂಡ್ಸ್ ಆನ್ ದ ಕಂಡೀಷನ್. ಬಟ್ ಮ್ಯಾಕ್ಸಿಮಮ್ ಟೈಮ್ ನಲ್ಲಿ ನಮ್ಗೆ 2 moles ತನಕ ಮಾತ್ರ ಎಕ್ಸ್ಟೆಂಡ್ ಮಾಡಕ್ಕಿರುತ್ತೆ. ಅದಕ್ಕಿಂತ ಜಾಸ್ತಿ ಇಲ್ಲ ಮೋಸ್ಟ್ ಆಫ್ ದ ರಿಯಾಕ್ಷನ್ಸ್ ಅಲ್ಲಿ. ಬಟ್ ನಾವು ರಿಯಾಕ್ಷನ್ಸ್ ನ ಜಾಸ್ತಿ ನೋಡಿ ಅಬ್ಸರ್ವ್ ಮಾಡಿ ಜಾಸ್ತಿ ನೋಡ್ತಾ ಇದ್ದಾಗ ನಮ್ಗೆ ಏನಾಗುತ್ತೆ, 2 moles 3 moles ಅಂತ ಯಾವಾಗ ಎಕ್ಸ್ಪೆಕ್ಟೇಷನ್ ಬರುತ್ತೆ. ಬಟ್ ಮ್ಯಾಕ್ಸಿಮಮ್ ಟೈಮ್ಸ್ ಅದು 2 moles ಗೆ ನಿಲ್ಲುತ್ತೆ.